ಪೈಲ್ಸ್ ಅನ್ನೋದು ಅವ್ರ ಹೆಮರಾಯ್ಡ್ಸ್ ಏನು ಹೇಳ್ತೇವೆ ಅದು ಆಯುರ್ವೇದದಲ್ಲಿ ಅರ್ಷಸ್ ಅಂತ ವರ್ಡ್ ಅಲ್ಲಿ ಟರ್ಮಿನಾಲಜಿ ಕೊಟ್ಟಿದ್ದಾರೆ. ನಾರ್ಮಲ್ ಆಗಿ ಯಾಕೆ ಇದು ಪೈಲ್ಸ್ ಅನ್ನೋದು ಆಗುತ್ತೆ ಅಂದ್ರೆ ತುಂಬಾ ರೀಸನ್ಸ್ ಗಳಿವೆ. ಇದರಿಂದ ಗುದ ಪ್ರದೇಶದ ರಕ್ತನಾಳಗಳು ಏನಿರುತ್ತೆ ಅದು ಡೈಲೇಟ್ ಆಗಿ ಕ್ರಮೇಣ ಅದು ಒಂದು ಮಾಂಸಗಡ್ಡೆಯಾಗಿ ಹೊರಗೆ ಬರುವುದು ಅಥವಾ ಇಂಟರ್ನಲ್ ಅಲ್ಲೇ ಸಿಚುವೇಟ್ ಆಗಿ ಮಲವಿಸರ್ಜನೆ ಟೈಮ್ ಅಲ್ಲಿ ಯಾಕೆ ಇದು ಸಮಸ್ಯೆ ಜಾಸ್ತಿ ಆಗಿದೆ. ಹಾಗೆ ಇದಕ್ಕೆ ಮೇನ್ ರೀಸನ್ ಏನು ಬಂದು ಅದು ನಮ್ಮ ಆಚಾರ್ಯರು ಸಂಹಿತದಲ್ಲೂ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಏನಂದ್ರೆ ಮೇನ್ ಆಗಿ ಬಂದು ಎಕ್ಸೆಸಿವ್ ಇಂಟೇಕ್ ಆಫ್ ಇದು ತುಂಬಾ ಉಷ್ಣ ಅಂದ್ರೆ ತುಂಬಾ ಬಿಸಿ ಇರೋ ಪದಾರ್ಥ, ತೀಕ್ಷ್ಣ ಇರೋ ಪದಾರ್ಥ, ಉಪ್ಪು, ಈ ತರ ಪದಾರ್ಥ ಅದ ರಕ್ತನಾಳಗಳಿಗೆ ಏನೋ ಒತ್ತಡ ಬರುತ್ತದೆ. ಇದರಿಂದಾಗಿ ಇದೆಲ್ಲ ಮೇನ್ ರೀಸನ್ಗಳು. ಇದರಿಂದಾಗಿ ನಮಗೆ ಲಾಂಗ್ ಟರ್ಮ್ ಅಲ್ಲಿ ಅಥವಾ ಅರ್ಷಸ್ ಅನ್ನೋ ಸಮಸ್ಯೆ ಕಂಡುಬರುತ್ತೆ. ಮಲಬದ್ಧತೆ ಅರ್ಷಸ್ ಅಲ್ಲಿ ಅಥವಾ ಪೈಲ್ಸ್ ಅಲ್ಲಿ ಕಂಡು ಬರೋದ್ರಿಂದ ಮಲಬದ್ಧತೆ ನಿವಾರಣೆ ಮಾಡುವ ಡ್ರಗ್ಸ್ ಗಳನ್ನು ಕೊಡಬೇಕು. ಯಾವ ತರ ಅಂದ್ರೆ ಹರಿತಕಿ ಅಂತ ಹೇಳ್ತೇವೆ, ತ್ರಿಫಲ ಅಂತ ಹೇಳ್ತೇವೆ ನಮ್ಮಲ್ಲಿ. ಇದೆಲ್ಲ ಮಲಬದ್ಧತೆಯನ್ನು ನಿವಾರಣೆ ಮಾಡುತ್ತೆ. ಅದೇ ರೀತಿ ಪೈಲ್ಸ್ ಗೆ ನಮ್ಮ ಸಮಯದಲ್ಲಿ ಕೆಲವು ಔಷಧ ಅಥವಾ ಅದನ್ನು ಆಹಾರ ತರನು ಯೂಸ್ ಮಾಡಬಹುದು. ಒಂದು ಉತ್ತಮ ಎಕ್ಸಾಂಪಲ್ ಉದಾಹರಣೆ ಅಂದ್ರೆ ಸುವರ್ಣ ಗೆಡ್ಡೆ ಅಂತ ಹೇಳ್ತೇವೆ. ಇದನ್ನು ಅದರ ಪೌಡರ್ ಅನ್ನು ತಗೊಳ್ಕೊಳ್ಳೋದ್ರಿಂದ ಅಥವಾ ಅದನ್ನು ಆಹಾರದಲ್ಲಿ ಸಬ್ಜಿಯಾಗಿ ಪಲ್ಯ ಆಗಿ ತಗೊಳ್ಕೊಳ್ಳೋದ್ರಿಂದ ಇದು ಪೈಲ್ಸ್ ಗೆ ತುಂಬಾ ಸಹಾಯಕಾರಿಯಾಗಿದೆ. ಇದೆಲ್ಲ ಕೆಲವು ಉದಾಹರಣೆಗಳು ಔಷಧ ಅಥವಾ ಆಹಾರದಲ್ಲಿ. ಅದೇ ರೀತಿ ಇದರಲ್ಲಿ ಇನ್ನು ನಮ್ಮ ಆಯುರ್ವೇದದಲ್ಲಿ ಸಂಹಿತದಲ್ಲಿ ನಮಗೆ ಕ್ಷಾರಕರ್ಮ ಅಂತ ಹೇಳ್ತೇವೆ. ಕ್ಷಾರಕರ್ಮ ಅಂದ್ರೆ ಆಲ್ಕಲೈಸ್ಡ್ ಆಲ್ಕಲಿ ಏನಿರುತ್ತೆ ಅದನ್ನು ಒಂದು ದಾರದಲ್ಲಿ ಅದನ್ನು ಅಪ್ಲಿಕೇಶನ್ ಮಾಡಿ ಡ್ರೈ ಮಾಡಿ ಅದನ್ನು ನಮ್ಮ ಈ ಹೆಮರಾಯ್ಡಲ್ ಮಾಸ್ ಏನಿರುತ್ತೆ ಅದಕ್ಕೆ ಕಟ್ಟಿ ಅದನ್ನಷ್ಟಕ್ಕೆ ಉದುರೋ ತರ ಮಾಡ್ತಾರೆ. ಇದೊಂದು ಪ್ರೊಸೀಜರ್ ಮಾಡ್ತೇವೆ ನಾವು. ಸರ್ಜಿಕಲ್ ಪ್ರೊಸೀಜರ್ಸ್ ಅಲ್ಲಿ ಈ ವಿಭಾಗದಲ್ಲಿ ಬರುತ್ತೆ. ಅದೇ ರೀತಿ ಅಗ್ನಿಕರ್ಮ ಅಂತ ಮಾಡ್ತೇವೆ. ಕಾಟಲಿ ಅಂದ್ರೆ ಹೀಟೆಡ್ ಶಲಾಕ, ಯಾವ್ದಾದ್ರು ಒಂದು ಹೀಟೆಡ್ ರಾಡ್ ಅನ್ನು ಹೆಮರಾಯ್ಡ್ಸ್ ಮಾಸ್ ಮೇಲೆ ಹಾಕಿ ಅದನ್ನು ತೆಗೆಯೋ ಪ್ರೊಸೀಜರ್ ಇದೆ. ಇದೆಲ್ಲ ಪರ್ಮನೆಂಟ್ ಆಗಿ ಸರ್ಜಿಕಲ್ ರಿಮೂವಲ್ ಅಲ್ಲಿ ಬರುತ್ತೆ. ಮೇನ್ ಆಗಿ ನಾನು ಹೇಳಿದ ಪ್ರಕಾರ ಏನು ನೀವು ಈ ಮಲಬದ್ಧತೆ ಆಗಿರ್ಬೋದು, ಕಾನ್ಸ್ಟಿಪೇಷನ್, ಮಲ ವಿಸರ್ಜನೆಯನ್ನು ತಡೆದು ಹಿಡ್ಕೊಳ್ಳೋದು, ಎಕ್ಸೆಸಿವ್ ಸಿಟ್ಟಿಂಗ್ ಅವರ್ಸ್ ಅನ್ನು ಕಡಿಮೆ ಮಾಡೋದ್ರಿಂದ, ಹಾಗೆ ತುಂಬಾ ಲೈಟ್ ಫುಡ್, ನಿಮ್ಮ ಅಗ್ನಿಗೆ ಸರಿಯಾಗಿ ನೀವು ಆಹಾರ ತಗೊಳ್ಳೋದ್ರಿಂದ ಇದೆಲ್ಲ ತೊಂದರೆಗಳು ಸ್ಪೆಷಲಿ ಪೈಲ್ಸ್ ಅನ್ನೋದು ಕಂಡು ಬರುವುದಿಲ್ಲ. ಅದೇ ರೀತಿ ನಾನು ಹೇಳಿದ ಆಹಾರದಲ್ಲಿ ಸುವರ್ಣ ಗಡ್ಡೆ ತಗೊಳ್ಳೋದು, ಎಕ್ಸೆಸಿವ್ ನಾರಿನಾಂಶ ಅಂದ್ರೆ ಹಸಿರು ತರಕಾರಿಗಳು ತಗೊಳ್ಳೋದಾಗಿರ್ಬೋದು, ಮಜ್ಜಿಗೆ ತಗೊಳ್ಳೋದಾಗಿರ್ಬೋದು, ಇದೆಲ್ಲ ನಮ್ಮ ಶಾಸ್ತ್ರದಲ್ಲೂ ಈ ಪ್ರಾಬ್ಲಮ್ಗೆ ತುಂಬಾ ಸಹಾಯಕಾರಿಯಾಗಿದೆ ಅಂತಾನು ಹೇಳಿ. ಕಾನ್ಸ್ಟಿಪೇಷನ್, ಇನ್ಫ್ಲಮೇಷನ್ ಇಂತಹ ಸಿಂಪ್ಟಮ್ಸ್ ಗಳು ಮುಂದೆ ಹೆಮರಾಯ್ಡ್ಸ್ ಅಥವಾ ಪೈಲ್ಸ್ ಗೆ ದಾರಿ ಮಾಡಿಕೊಡುವಂತಹ ಸಾಧ್ಯತೆನೇ ಹೆಚ್ಚಿರುತ್ತೆ. ಹೀಗಾಗಿ ಕೇವಲ ಸಿಂಪ್ಟಮ್ಸ್ ನ ಮಾತ್ರ ಟ್ರೀಟ್ ಮಾಡದೆ ರೂಟ್ ಕಾಸ್ ನ ಫಿಕ್ಸ್ ಮಾಡ್ಕೊಳ್ಳಿ. ನೀವು ಏನಾದ್ರೂ ಆಯುರ್ವೇದಿಕ್ ಸೊಲ್ಯೂಷನ್ ನ ನೋಡ್ತಾ ಇದ್ರೆ ಈ ಒಂದು ಬಿ ಬೆಟರ್ ಪೈಲೋ ಊರ್ಜಾ ಕ್ಯಾಪ್ಸೂಲ್ಸ್ ನ ಯೂಸ್ ಮಾಡಬಹುದು. ಇದು ಸುಮಾರು 150 ವರ್ಷಗಳ ಹಳೆಯ ತೈಲಪಾಕ ವಿಧಾನದಲ್ಲಿ ತಯಾರಿಸಿದ್ದು NABL ಸರ್ಟಿಫೈಡ್ ಪ್ರಾಡಕ್ಟ್ ಆಗಿದೆ. ಇದು ಹಾಗೂ ಪೆಸ್ಟಿಸೈಡ್ಸ್ ಮುಕ್ತವಾಗಿದ್ದು ಇದರ ಕೀ ಬೆನಿಫಿಟ್ಸ್ ನೋಡೋದಾದ್ರೆ ಇನ್ಫ್ಲಮೇಷನ್, ಪೇನ್ ಹಾಗೂ ಡಿಸ್ಕಂಫರ್ಟ್ ನ ಕಡಿಮೆ ಮಾಡುತ್ತೆ, ಡೈಜೆಷನ್ ನ ಇಂಪ್ರೂವ್ ಮಾಡಿ ಓವರ್ ಆಲ್ ರೆಕ್ಟಲ್ ಹೆಲ್ತ್ ನ ಸಪೋರ್ಟ್ ಮಾಡುತ್ತೆ. ನಾನು ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ಗೋಣಿಬೀಡು ವಾಸಿಯಾಗಿದ್ದು ನನಗೆ ಪೈಲ್ಸ್ ಇತ್ತು. 1 ವರ್ಷದಿಂದ ಹೆಚ್ಚು ಕಡಿಮೆ, ಹಿಂದೆ ಮುಂದೆ ಇರಬಹುದು. ನಾನು ಈ ಪ್ರಾಡಕ್ಟ್ಸ್ ತಗೊಂಡೆ, ಬಹಳ ಒಳ್ಳೆ ಕೆಲಸ ಮಾಡ್ತು. ಆಮೇಲೆ ಇನ್ನೂ ಇದ್ರಲ್ಲಿ ಮಾತ್ರ ಇದಾವೆ, ಬೇಕಿದ್ರೆ ಬಂದು ತೋರಿಸ್ತೀನಿ ನಿಮಗೆ, ನೋಡಿ ಕಣ್ಣಿಂದ ನೋಡಿ. ಇನ್ನೂ ಇಷ್ಟು ಮಾತ್ರ ಇದಾವೆ, ಇನ್ನೂ ಇಷ್ಟು ಮಾತ್ರ ಇದಾವೆ. ಆದ್ರೂ ನನಗೆ ಗುಣ ಆಗುತ್ತೆ. ನಾನು ಈ ಮಾತ್ರೆ ತಗೊಂಡು ಬಿಟ್ಟಿದ್ದೀನಿ.